ಪ್ರಿಯಾಂಕಾ ವಾದ್ರಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಶೇಷವಾಗಿ ಸಂಘಟನೆಯಿಂದ ಬಂದಿರತಕ್ಕಂಥ ಹರಿಪ್ರಸಾದರವರಿಗೆ ಮತ್ತು ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ನನಗೆ ಸಚಿವ ಸ್ಥಾನ ಕೊಡಿಸಲಿಕ್ಕೆ ಮತ್ತು ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಬೆಳಗಾವಿ ಜಿಲ್ಲೆಯ ಜನರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸ್ತೀನಿ. ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 25 ವರ್ಷ ಕಾರ್ಯಗಳನ್ನು ಮಾಡಿ ಆ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ನನ್ನ ಕ್ಷೇತ್ರದ ಜನ ನನ್ನನ್ನು ಒಪ್ಪಿಕೊಂಡು ನನಗೆ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸುವಂಥ ಕೆಲಸವನ್ನು ನನ್ನ ಕ್ಷೇತ್ರದ ಜನ ಕೇವಲ ನನಗೆ ಮತಗಳನ್ನು ಹಾಕಲಿಲ್ಲ, ಮತಗಳ ಮುಖಾಂತರ ಅವತ್ತೇ ನನಗೆ ಆಶೀರ್ವಾದ ಮಾಡಿದರು. ನಮ್ಮ ಕ್ಷೇತ್ರಕ್ಕೆ ಲಕ್ಷ್ಮಣ ಸವದಿ ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ನನ್ನನ್ನು ಬೆಳೆಸಿರ್ತಕ್ಕಂಥ ಮತ್ತು ಪೋಷಣೆ ಮಾಡಿರ್ತಕ್ಕಂಥ ನನ್ನ ಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ಮತ್ತು ವಿಶೇಷವಾಗಿ ನನ್ನ ಗೆಲುವಿಗೆ ಯಾವಾಗಲೂ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಹಿರಿಯರಿಗೆ ಮತ್ತು ಪ್ರಮುಖ ಕಾರ್ಯಕರ್ತರಿಗೆ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ತಲೆಬಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹುಶಃ ಇಡೀ ಚುನಾವಣೆ ಇರ್ಬೋದು, ಆವತ್ತಿಡದ ಇವತ್ತಿನ ತನಕ ಮಾಧ್ಯಮದ ಸ್ನೇಹಿತರು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನನಗೆ ಕಿವಿಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದು ರಾಜ್ಯ ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟದಿರ್ಬೋದು, ತಾಲೂಕು ಮಟ್ಟದಿರ್ಬೋದು, ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮಗೆಲ್ಲರಿಗೂ ಕೂಡ ಮುಂದೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ, ನಿಮ್ಮ ಸಲಹೆ ನನಗೆ ಅವಶ್ಯಕತೆ ಇದೆ. ಅದನ್ನು ಕೂಡ ನಾನು ಬಯಸ್ತೀನಿ ನಿಮ್ಮಿಂದ. ವಿಶೇಷವಾಗಿ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಇರಬಹುದು, ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ, ಸಾರ್ವಜನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡೋದ್ರ ಮುಖಾಂತರ, ಸರ್ಕಾರದ ಯೋಜನೆಗಳನ್ನು ಪಾರದರ್ಶಕವಾಗಿ ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸೋದರಲ್ಲಿ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪಕ್ಷದ ವರಿಷ್ಠರು ಏನು ಒಂದು ವಿಶ್ವಾಸ ಇಟ್ಟಿದ್ದಾರೆ, ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ, ಅದಕ್ಕೆ ಕೊರತೆ ಆಗದ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾನು ಮಾಡಿದೆ. ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಮ್ಮ ಅಧಿಕಾರಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವ್ರ ಸಹಕಾರ ಕೂಡ ನನಗೆ ಬೇಕಾಗುತ್ತೆ. ಅವರೆಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯದ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಲಕ್ಷ್ಮಣ ಸವದಿ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಖುಷಿ ಆಗಲಿಲ್ಲ, ಅದು ಯಶಸ್ವಿ ಆಯಿತು ಅನ್ನುವಂಥ ಒಂದು ಭಾವನೆ ಬರುವ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ. ಹೆಚ್ಚು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡೋಣ. ಸ್ವಾವಲಂಬಿ ಬದುಕನ್ನು ಕಟ್ಟಲಿಕ್ಕೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದ್ದಾವೆ
ಅದರ ಜೊತೆಗೆ ಅಭಿವೃದ್ಧಿಯಲ್ಲಿ 3 ಥರ ಬರುತ್ತೆ: ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ. ಈ 3 ಹಂತದಲ್ಲೂ ಕೂಡ ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಒಟ್ಟಾಗಿ ಒಂದಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ, ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ ಏನ್ಯಾವ ಕರ್ಮಗಳನ್ನು ಮಾಡಬೇಕೋ ಆ ಕೆಲಸವನ್ನು ನಾನು ಮಾಡ್ತೀನಿ. ನಿಮ್ಮ ಸಹಕಾರ ಕೂಡ ನನಗೆ ಬೇಕು. ಧನ್ಯವಾದ. ತಮಗೆ ಸಚಿವ ಸ್ಥಾನ ಕೊಡಬೇಕಿದೆ, ಅನಿವಾರ್ಯತೆಯಾಗಿದೆ, ಸಾಮರ್ಥ್ಯಕ್ಕೆ ಸಿಕ್ಕಿದ್ದು ಜಿಲ್ಲೆಯಲ್ಲಿ ಎರಡೆರಡು ರೀತಿ ಇದು ಮಾಡ್ತಾ ಇದ್ದಾರೆ. ಇದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕಿಂತ ನೀವೇ ವಿಶ್ಲೇಷಣೆ ಮಾಡಿ ಬರೆದ್ಬಿಟ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ಕೊತೀನಿ. ಸರ್, ಈಗ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಬೆಳಗಾವಿ ಜಿಲ್ಲೆಯ ನಾಯಕರ ಸಭೆ ಕರೆದಿದ್ರು. ಯಾವ ರೀತಿಯ ಒಂದು ಸಲಹೆಗಳನ್ನು ಕೊಟ್ಟರು, ಸೂಚನೆಗಳನ್ನು ಕೊಟ್ಟರು? ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು, ಮನಸ್ತಾಪಗಳು ಇರಬಾರ್ದು. 2028ಕ್ಕೆ ಪಕ್ಷ ಪುನಃ ಅಧಿಕಾರಕ್ಕೆ ಬರಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು, ಒಂದಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕಾರ್ಯಗಳನ್ನು ಮಾಡಬೇಕು, ಒಮ್ಮನಸ್ಸಿನಿಂದ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಬೇಕು. ಖಾತೆಗಳ ಬಗ್ಗೆ ಚರ್ಚೆ ಮಾಡಬಾರ್ದು. ಯಾವುದೇ ಖಾತೆಗಳಿದ್ದರೂ ಕೂಡ ಅದನ್ನು ಯಾರು ಚೆನ್ನಾಗಿ ನಿರ್ವಹಿಸ್ತಾರೋ ಆ ಖಾತೆಗೆ ಬೆಲೆ ಬರುತ್ತೆ. ಸರ್, ಈಗ ಮಹಿಳಾ ಸಚಿವರಿಲ್ಲ, ಯಾವಾಗ ತುಂಬ್ಕೋತೇವೆ? ಬಹುತೇಕ ಬಹಳ ಬೇಗನೆ ಅದನ್ನ ಭರ್ತಿ ಮಾಡುವಂಥದ್ರಲ್ಲಿ ಚಿಂತನೆಯನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸ್ಪೀಕರ್ ಅವ್ರನ್ನ ಕಿತ್ತೋಗೋದ್ರು, ಬಿಜೆಪಿ ಗುಂಡ ವರ್ತನೆ ಮಾಡಿ ಅಂತ ಆರೋಪ ಮಾಡ್ತಾರೆ. ಯಾರು? ಅಶೋಕ್ ಅವ್ರು ಮಾಡಿದ್ದಾರೆ. ಭೋಜೇಗೌಡ್ರದ್ದು ಏನೇನಾಗಿತ್ತು? ಏನಿದ್ರು ಭೋಜೇಗೌಡರು? ಯಾವ ಥರದ್ದು? ನನ್ ಮುಂದ್ಗಡೆ ಕಸ್ಬಂದ್ರೆ ರಾಜೀನಾಮೆ ಕೊಡಪ್ಪಾನೆ ಅಂತ ಹೇಳಿದ್ರು. ಈಗ ನೋಡಿ, ಈ ರೀತಿ ಯಾವಾಗೂ ಆಗಿರ್ಲಿಲ್ಲ ಅಂತ ಯಾರು? ಹೊರಟವರು ಹೇಳಿದ್ರು. ನಾನು ಹೊರಟರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸ್ವತಃ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಕಡೆಯಿಂದ ಸತ್ಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಗೌರವಯುತವಾಗಿ ಅದನ್ನು ಸ್ಥಾನವನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ಆಂತರಿಕ ವಿಚಾರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಅದು ಸರಿನೂ ಅಲ್ಲ. ಬರ ಅಧ್ಯಯನ ಪರಿಸ್ಥಿತಿಯನ್ನು ಮಾಡೋಕೆ ಬರ್ತಿದ್ದಾರೆ, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ. ಮಾಡಬೇಕಾಗುತ್ತೆ, ಅವ್ರ ಕರ್ತವ್ಯ ಅದು. ವಿರೋಧ ಪಕ್ಷವಾಗಿ ಹೋಗ್ಬೇಕಾಗುತ್ತೆ, ತಿರುಗಬೇಕಾಗುತ್ತೆ, ನೋಡ್ಬೇಕಾಗುತ್ತೆ. ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಗಮನ ಸೆಳಿಬೇಕಾಗುತ್ತೆ. ಅವ್ರ ಜವಾಬ್ದಾರಿ. ಮತ್ತೇನು ಹಾಸ್ಕೊಂಡು ಮನ್ಕೊಳಕ್ಕಿರ್ತಾರೆ ವಿರೋಧ ಪಕ್ಷ. ಈಗ 136 ಶಾಸಕರು ಇರುವಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಟೇಕಪ್ ಆಗ್ತಾ ಇಲ್ಲ ಅನ್ನೋಂಥದ್ದು. ನಾಯಕತ್ವ ಬದಲಾವಣೆ ಆಯ್ತು, ಈಗ ಸಚಿವ ಸಂಪುಟ ವಿಸ್ತರಣೆ, ಖಾಸಗಿ ವಿಸ್ತರಣೆ ಇದರಲ್ಲಿ ಹೋಗ್ತಾ ಇದೆ. ಜೊತೆಗೆ ನೆರೆ ಒಂದ್ ಕಡೆ ನೆರೆ ಇದೆ, ಒಂದ್ ಕಡೆ ಬರ ಇರುವಂತದ್ದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಸರಿಯಾಗಿ ಟೇಕಪ್ ಆಗ್ತಾ ಇಲ್ಲ, ಇದ್ರಲ್ಲೇನೆ ಕಾಳ ಕಳೆದಿದ್ದಾರೆ ಅನ್ನೋದು ಯಾರು ಹೇಳ್ತಾರೆ? ಚರ್ಚೆ ಆಗ್ತಿದೆ ಸರ್, ಬಿಜೆಪಿ ಆರಂಭ ಮಾಡ್ತಿದ್ದಾರೆ. ಚರ್ಚೆ ಆಗುತ್ತೆ ರೀ. ಅವರು ವಿರೋಧ ಪಕ್ಷದವ್ರು ಚರ್ಚೆ ಮಾಡಲೇಬೇಕು. ಜೀವಂತವಾಗಿ ಉಳಿಬೇಕಾದ್ರೆ ಅವ್ರು ಚರ್ಚೆ ಮಾಡಬೇಕು, ಇಲ್ಲಂದ್ರೆ ಅವರು ಕೋಮಕ್ಕೆ ಹೋಗ್ತಾರೆ. ಚರ್ಚೆ ಮಾಡಬೇಕಾಗುತ್ತೆ. ವಿರೋಧ ಪಕ್ಷ ಜೀವಂತವಾಗಿ ಇಡಬೇಕಾದ್ರೆ ಮತ್ತು ಅವರು ಇದನ್ನ ಮಾಡದೆ ಹೋದರೆ 28ಕ್ಕೆ ವಿರೋಧ ಪಕ್ಷದಲ್ಲೂ ಕೊಡೋಕೆ ಅವ್ರಿಗೆ ಅವಕಾಶ ಇರಲ್ಲ. ಬೇರೆ ಯಾರಾದರೂ ಬರ್ಬೋದು. ಮತ್ತೆ ಅಟ್ಲೀಸ್ಟು 28ಕ್ಕೆ ವಿರೋಧ ಪಕ್ಷ ಸ್ಥಾನಗಳಾದರೂ ಕಾಯ್ಕೋಬೇಕಲ್ಲ ಅವರು. ಅದಕ್ಕೂ ಸ್ವಲ್ಪ ಅವ್ರು ಓಡಾಡಬೇಕಾಗತ್ತೆ. ಅವ್ರು ಓಡಾಡಿ ಅಧ್ಯಯನ ಮಾಡಿ ನಮಗೇನು ಸಲಹೆಗಳನ್ನು ಕೊಡ್ತಾರೆ ಅದನ್ನು ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಒಂದು, ಮೊನ್ನೆ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಆದಮೇಲೆ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ರು. ಖಾತೆ ಅದನ್ನು ಆಮೇಲೆ ನೋಡೋಣ, ಆಮೇಲೆ ಅದನ್ನೆಲ್ಲವೂ ಕೂಡ ಹಂಚಿಕೆ ಮಾಡ್ತೀವಿ. ತಕ್ಷಣದಿಂದ 31 ಜಿಲ್ಲೆಗೇನು ಪ್ರತಿಯೊಬ್ಬ ಸಚಿವರು ಆ ಜಿಲ್ಲೆಗೆ ಹೋಗಬೇಕು, 2 ದಿವಸ ಸಂಚಾರ ಮಾಡಬೇಕು, ಪ್ರತಿಯೊಂದು ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಕೂಡ ವೀಕ್ಷಣೆ ಮಾಡಿಕೊಂಡು ಅದನ್ನು ನಾಳೆ ನಡೀತಕ್ಕಂಥ ಬುಧವಾರದ ಸಚಿವ ಸಂಪುಟದಲ್ಲಿ ಅದನ್ನು ವರದಿಯನ್ನು ಕೊಡಬೇಕು.
ಅದನ್ನು ಎಲ್ಲೆಲ್ಲಿ ತುರ್ತು ಕ್ರಮಗಳನ್ನು ತಗೋಬೇಕು ಅದನ್ನು ತುರ್ತು ಕ್ರಮಗಳನ್ನು ತಗೊಳ್ಳಿಕ್ಕೆ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ನಾನು 2 ದಿವಸಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ. 6 ವಿಧಾನಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೀನಿ. ಪ್ರತ್ಯಕ್ಷವಾಗಿ ಬೆಳೆ ಹಾನಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ನಾಳೆ ಬುಧವಾರ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನು ವರದಿ ಕೊಡುವಂಥದ್ದು ಮಾಡ್ತು. ಇದು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿರೋದು. 6 ಕ್ಷೇತ್ರದ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಬೆಳೆ ಹಾನಿ ಇರ್ಬೋದು, ಬರಗಾಲ ಪರಿಸ್ಥಿತಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಎಲ್ಲವನ್ನೂ ಕೂಡ ನಾನು ವೀಕ್ಷಣೆ ಮಾಡ್ಕೊಂಡು ಬಂದೀನಿ. ಅವರು ಟೇಕಪ್ ಆಗಿಲ್ಲ ಅನ್ನೋದು ನಾವೇನು ಶುರು ಮಾಡಿದ್ವಲ್ಲ, ಇದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಮಲಗಿದೆಯಲ್ಲ, ಏನು ಮಾಡ್ತಾ ಇದೆ, ಜೀವಂತ ಇಲ್ಲಲ್ಲ ಅಂತೇಳಿ ಕಿಸಿನ ಜನ ಮಾತಾಡೋದಕ್ಕೆ ಆ ಜನರಿಗೆ ಸಮಾಧಾನ ಆಗೋಗೋಸ್ಕರ ಆದರೂ ಸಹಿತ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಒಳ್ಳೇದಾಗಿ. ಈಗ ಲಕ್ಷ್ಮಣ್ ಸವದಿ ಅವರು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ, ಆ ಕೆಪಾಸಿಟಿ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಖ್ಯಾತಿಗಳು ಕೂಡ ಜಾಸ್ತಿ ಇದಾವೆ. ಆ ಖ್ಯಾತಿಗಳನ್ನು ಯಾವ ರೀತಿ ಎದುರಿಸ್ತೀರಾ ಮತ್ತು ನಿಭಾಯಿಸ್ತಾರೆ? ನಾನೇನು ಹೊಸದಾಗಿ ಮಂತ್ರಿ ಆಗಿಲ್ಲ, ಇದು 4ನೇ ಬಾರಿಗೆ ಆಗಿರ್ತಕ್ಕಂಥದ್ದು. ಖ್ಯಾತೆ ಮಾಡೋದು ನಮ್ಮ ಜೊತೆಗೇನು ಮಾಡಬೇಕಲ್ಲ. ಖ್ಯಾತೆ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗದ ಸಂದರ್ಭದಲ್ಲಿ ಖ್ಯಾತೆ ಮಾಡ್ತಿರ್ತಾರೆ, ಅದ್ರ ಪರಿಹಾರ ಕಂಡುಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡೋಣ. ಇಬ್ರು ಬಳ್ಳಾರಿಗೆ ಸಚಿವ ಸ್ಥಾನ ಸಿಕ್ಕಿತು ಸರ್. ಬೆಳಗಾವಿ ಇದರಲ್ಲಿ ರಾಜಕೀಯ ತೂಕ ಹೆಚ್ಚಾಯ್ತು. ಬೆಳಗಾವಿಗೆ ಇನ್ನೂ ಅನುದಾನ ಬರ್ಬೋದು. ಇನ್ನೊಂದು ಸ್ಥಾನದ ಬೇಡಿಕೆ ಇತ್ತು. ಏನ್ ನಡೀತು ನೋಡ್ಬೇಕು, ಅದನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಪ್ಲ್ಯಾನ್ ಮಾಡಬೇಕು ಪ್ಲ್ಯಾನ್ ಮಾಡ್ತಾರೆ. ಸರ್, ನಿಮ್ದೊಂದು ಕನಸಿನ ಒಂದು ಬಹಳ ಕಾಳಜಿ ಇರುವಂತಹ ಒಂದು ವಿಚಾರ ಏನಂದ್ರೆ ತೂಕದಲ್ಲಿ ಮೋಸ, ಕಾರ್ಖಾನೆಗಳಲ್ಲಿ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು ನೀವು ಸದನದ ಒಳಗೆ ಹೊರಗೆ 2 ಕಡೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಂತಿದ್ರಿ. ಈಗ ನೀವು ಸರ್ಕಾರದ ಒಳಗಡೆನೆ ಹೋಗಿಬಿಟ್ಟಿದ್ದೀರಾ, ಅದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ತೀರಿ? ಸಂಬಂಧಪಟ್ಟಂಥ ಸಚಿವರ ಜೊತೆಗೆ ಕೂತ್ಕೊಂಡು ಏನು ಮಾಡಬೇಕು, ಏನು ಯಾವ ಥರದಿಂದ ನಡ್ಕೋಬೇಕು ಅನ್ನುವಂಥದ್ದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂತೆ ಯಾರಿಗೆ ಸಕ್ಕರೆ ಇಲಾಖೆ ಹೋಗುತ್ತೆ ಅವ್ರ ಜೊತೆಗೂಡ್ಕೊಂಡು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಬರುವಂಥ ಹಂಗಾಮದಲ್ಲಿ ಸಂಪೂರ್ಣ ನಿಲ್ಲಿಸ್ಲಿಕ್ಕೆ ಆಗದೇ ಇದ್ದರೂ ಸಹಿತ 90 ಭಾಗ ಆದರೂ ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ತಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಟನ್ ಗುರಿ ಇಟ್ಕೊಂಡಿದ್ರಿ, 75,000 ಇದಾಗಿದೆ. ಈಗಾಗಲೇ ನಮ್ಮ ತಾಲೂಕದಲ್ಲಿ 76 ಲಕ್ಷ ಟನ್ ಕಬ್ಬು ಬೆಳೆಯುತ್ತೆ ರಿಪೋರ್ಟ್ ಪ್ರಕಾರ. ಬಹುಶಃ ಅದು 28 ಒಳಗಾಗಿ 2 ಯೋಜನೆಗಳು ಪ್ರಾರಂಭ ಆಗಿದೆ. ಒಂದು ಅಮಾಜೇಶ್ವರಿ, ಇನ್ನೊಂದು ಬಸವೇಶ್ವರ. ಬಸವೇಶ್ವರನು 90 ಭಾಗ ಮುಗಿದಿದೆ, ಅಮಾಜೇಶ್ವರ 90 ಭಾಗ ಮುಗಿದಿದೆ. 2 ತಿಂಗಳಲ್ಲಿ ಆ ಕೆಲಸ ಪೂರ್ಣ ಮಾಡಬೇಕು ಅಂತಕ್ಕಂಥ ಒಂದು ಟೈಮ್ ಬೌಂಡ್ ಇಟ್ಕೊಂಡಿದ್ವಿ. ಈ ವರ್ಷಕ್ಕೆ ನಾವು ನೀರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದು 27-28ನೇ ಹಂಗಾಮದಲ್ಲಿ 1 ಕೋಟಿ ಟನ್ ಕಬ್ಬನ್ನು ಬೆಳೀತಕ್ಕಂಥ ತಾಲೂಕು ಇಡೀ ರಾಜ್ಯದಲ್ಲಿ ಯಾವುದಾದ್ರೆ ಅದು ಅಥಣಿ ತಾಲೂಕು ಆಗುತ್ತೆ. ಜಿಲ್ಲೆಯಲ್ಲಿ 2 ಸಾಹುಕಾರಗಳು ಮಂತ್ರಿಯಾಗಿದ್ದಾರೆ. ನಾನಂತೂ ಸಾಹುಕಾರ ಅಲ್ಲ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ರೈತ. ಕೃಷಿ ಮಹಾವಿದ್ಯಾಲಯ ಕಾಮಗಾರಿ ಸ್ವಲ್ಪ ದಿವಸ ಬೇಕು. DPR ಆಗ್ತಾ ಇದೆ, ಜಮೀನು ಗುರುತಾಗಿದೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟದಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹಸ್ತಾಂತರ ಮಾಡ್ತಕ್ಕಂಥ ಹಂತದಲ್ಲಿದೆ. ಅದನ್ನು ಮಾಡ್ಕೊಂಡು DPR ರೆಡಿ ಆಗ್ತಾ ಇದೆ. ಅದಾದಮೇಲೆ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಅದನ್ನು ಮುಂದೆ ನಮ್ಮ ಅಮಾಜೇಶ್ವರಿ ಯೋಜನೆ ಉದ್ಘಾಟನಾ ಸಮಾರಂಭ ಏನು ಬರುತ್ತಲ್ಲ ಆ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಇಟ್ಬಿಟ್ಟು. ಸರ್, ಈಗ ಇನ್ನೊಂದು ಲಕ್ಷ್ಮಣ್ ಸವದಿ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸೋದಿಲ್ಲ, ಪಕ್ಷದ ಕಚೇರಿಗೆ ಬರೋದಿಲ್ಲ ಅನ್ನುವಂಥ ಒಂದು ಆರೋಪ ಇದೆ ಸರ್. ಪಕ್ಷದ ಕಚೇರಿಗೆ ಕಾರ್ಯಕರ್ತರನ್ನು ಭೇಟಿಯಾಗುವಂಥ ಕಾರ್ಯಕ್ರಮ ನಡೆಸಬೇಕು. ನಾನು ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ತಾಲೂಕಿಗೆ ಹೋಗಲಿ, ಹೋದ್ಮೇಲೆ ಮೊದಲನೇ ಭೇಟಿ ಪಕ್ಷದ ಕಾರ್ಯಾಲಯಕ್ಕೆ. ನಿನ್ನೆ ನಾನು 6 ಕ್ಷೇತ್ರದಲ್ಲಿ ಹೋದಾಗ 6 ಕ್ಷೇತ್ರದ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಏನು ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, ಕಾರ್ಯಾಲಯಗಳಿದ್ದಾವೆ, ಅಲ್ಲಿ ಭೇಟಿಯಾಗಿ ಆಮೇಲೆ ಅಧಿಕಾರಿಗಳ ಸಭೆ ಮಾಡಿದ್ದೀನಿ. ನಾನು ಇವತ್ತು ದಿಢೀರಂತೆ ಈ ಕಡೆದು ಬಂದಿರತಕ್ಕಂಥದ್ದು. ಇವತ್ತು ನಾನು ಕಚೇರಿಗೆ ಯಾಕೆ ಹೋಗೋದಿಲ್ಲ ಅಂದರೆ ಅವ್ರಿಗೆ ಯಾರಿಗೆ ನಾನು ತಿಳಿಸಿಲ್ಲ. ನಾನು ಕಾರವಾರ ಮುಗಿಸೊಂದು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು.
ಒಂದು ನಿಗದಿ ಮಾಡಿಕೊಂಡು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಬರೀ ನಾಮಕವಾಸ್ತಕ್ಕೆ ಹೋಗಿ ಭೇಟಿ ಆಗೋದಲ್ಲ, ಫೇಸ್ ವಾಶ್ ಮಾಡಲಿಕ್ಕಲ್ಲ. ಹೋಗಿ 1 ಗಂಟೆ 2 ಗಂಟೆ ಕೂತು ಕಾರ್ಯಕರ್ತರ ಭಾವನೆ ಏನಿದೆ, ಕಾರ್ಯಕರ್ತರ ಅನಿಸಿಕೆ ಏನಿದೆ, ಅವ್ರ ಸಲಹೆಗಳೇನಿದ್ದಾವೆ, ಅವರು ಯಾವ ಥರದಿಂದ ಮುಂದೆ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಇಬ್ಬರ ಮಧ್ಯದಲ್ಲಿ, ಕಾರ್ಯಕರ್ತರ ಮತ್ತು ಮುಖಂಡರ ಮಧ್ಯದಲ್ಲಿ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿಕೊಂಡು ಭೇಟಿಯಾಗಲಿಕ್ಕೇನೋ ಒಂದು 5 ನಿಮಿಷ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಂಗೆ ಮಾಡಿದ್ರೆ ಅದು ಕಾರ್ಯಾಲಯಕ್ಕೆ ಹೋದಂಗೂ ಅಲ್ಲ. ಸಮಯ ನಿಗದಿ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳನ್ನು ಅವತ್ತು ಕರೆಸಿಕೊಂಡು ಅಲ್ಲಿ ಕೂತ್ಕೊಂಡು 2 ಗಂಟೆ ಕೂತ್ಕೊಂಡಾಗ ಅದಕ್ಕೆ ಅದು ಅರ್ಥ ಇರ್ತದೆ. ನೆಪಕ್ಕೆ ಮಾತ್ರ ಅದು ಹೋಗೋದಲ್ಲ ಅಂತ ನನ್ನ ಭಾವನೆ. ಒಂದು ವಿಚಾರ, ತಾವು ಮಿನಿಸ್ಟರ್ ಆಗೋದಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ರು ಸಚಿವರು, ತಾವು ಸಿಎಂ ಅವರು ಬೆಳಗಾವಿ ಏನ ಮುಖಂಡರಿದ್ದಾರೆ, ಒಂದು ಕನ್ನಡ ಭವನದಲ್ಲಿ ದೆಹಲಿಯಲ್ಲಿ ಸಭೆ ಆಯ್ತು ಅನ್ನೋ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ. ಏನಾದ್ರೂ ಆ ರೀತಿ ಏನಾದ್ರೂ ಚರ್ಚೆ ಆಯ್ತಾ ಸರ್? ತಮಗೆ ವಿರೋಧ ಮಾಡಿದ್ರು, ಖಾತೆ ಕೊಡಬೇಕಾದ್ರೆ ಇಲ್ಲಿಯವರು ಪ್ರಭಾವಿ ಸಚಿವರು ವಿರೋಧ ಮಾಡಿರೋ ಅನ್ನೋದು ಆರೋಪ ಇದೆ ಆರೋಪ ರೀ ಅವು. ಸರ್ ಆ ರೀತಿ ಆರೋಪ ಬೇರೆ, ಚರ್ಚೆ ಆಯ್ತಾ ಸರ್? ಸತ್ಯ ಬೇರೆ. ಬೆಳಗಾವಿ ಈಗ ನಿನ್ನ ಮೇಲೆ ನಾನು ಆರೋಪ ಮಾಡ್ತೀನಿ, ನನ್ನ ಬಗ್ಗೆ ನಿನ್ನ ಒಳ್ಳೆ ಭಾವನೆ ಇಲ್ಲಪ್ಪ ಅಂತೇಳಿ ಆರೋಪ ಮಾಡ್ತೀನಿ, ಬಟ್ ನೀ ಹೇಳ್ಬೇಕಲ್ಲ. ಹಾಗೇನಿಲ್ಲ. ಮುಖ್ಯಮಂತ್ರಿಗಳು ಕರ್ನಾಟಕ ಭವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರೂ ಕೂಡಿದ್ವಿ. ಆಯಾ ಜಿಲ್ಲಾ ವೈಸು ಯಾರ್ಯಾರು ಬಂದಿದ್ರು ಅವರೆಲ್ಲರನ್ನು ಕರೆಸ್ಕೊಂಡು ಕೂತ್ಕೊಂಡು ಮಂತ್ರಿ ಯಾರೇ ಆಗಲಿ ಯಾರೇ ಬಿಡಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದಾಗಿ ಹೋಗ್ತಕ್ಕಂಥದ್ದು ಮಾಡಿದರೆ ಮುಂದೆ ಎಲ್ಲರಿಗೂ ಮತ್ತು ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದ್ರು. ಅದನ್ನೇನು ದೊಡ್ಡ ವಿಶೇಷ. ಬರ್ತಕ್ಕಂತ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ 11 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ಹೆಚ್ಚುವರಿ ಸೀಟನ್ನ ಗೆಲ್ಲಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಏನಾದ್ರು ರೂಪರೇಷ ಆ ರೀತಿ ಏನಾದ್ರು ನೀವು ಗೆಲ್ಲಿಸ್ಕೊಂಡು ಬರ್ಬೇಕು ಅನ್ನೋ ಒಂದು ಟಾರ್ಗೆಟ್ ಏನಾದ್ರು ಕೊಟ್ರ ಅಂತ? ಈಗ ನ್ಯೂಸ್ ಫಸ್ಟ್ದಲ್ಲಿ ಇದೆಯಾ, ಶ್ರೀಕಾಂತ್ ಕುಬ್ಬಕಡ್ಡಿ ನ್ಯೂಸ್ ಫಸ್ಟದು ವರದಿ ಮಾಡ್ತಾನೆ. ಆ ನ್ಯೂಸ್ ಫಸ್ಟ್ ಬೆಳಿಬೇಕು, ಇನ್ನಷ್ಟು ಅದು TRP ಹೆಚ್ಚಾಗಬೇಕು ಅಂತ ಹೇಳಿ ನೀವು ಕೆಲಸ ಮಾಡ್ತಿದ್ದಾನೆ. ನಾವು ಹೇಗೆ ಸರ್, ಈಗ ದೊಡ್ಡ ಜಿಲ್ಲೆ ಇರೋದ್ರಿಂದ ಜಿಲ್ಲಾ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಬೇಡಿಕೆ ಇದೆ. ಬಹಳ ದಿವಸದಿಂದ ಬೇಡಿಕೆ ಇದೆ. ಆ ಬೇಡಿಕೆಗೆ ಎಲ್ಲರೂ ಪೂರಕವಾಗಿದ್ದಾರೆ. ಅದನ್ನು ಸದ್ಯಕ್ಕೆ ಮಾಡಲಿಕ್ಕೆ ಕಾನೂನದು ತೊಡಕಿದೆ. ಏನ್ ಸರ್ ಈ ಜನಗಣತಿ ಪ್ರಾರಂಭ ಆಗಿದೆಯಲ್ಲ, ಇದು ಮುಗಿಯುವವರೆಗೆ ಗ್ರಾಮ ಪಂಚಾಯತಿ ವಿಭಜನೆ ಮಾಡೋಕ್ಕೆ ಬರಲ್ಲ, ಯಾವುದೇ ತಾಲೂಕು ವಿಭಜನೆ ಮಾಡೋಕ್ಕೆ ಬರೋದಿಲ್ಲ, ಜಿಲ್ಲಾ ವಿಭಜನೆ ಮಾಡೋಕ್ಕೆ ಬರೋದಿಲ್ಲ. ಇದು ಸೆನ್ಸಸ್ ಮುಗಿದ ಮೇಲೆ ಮಾಡಬೇಕಾಗುತ್ತೆ. ಕ್ಲೋಸ್ ಅದು ಮುಗಿದ ಮೇಲೆ ಮುಂದೆ ಹೊಸ ಅಧ್ಯಾಯ ಪ್ರಾರಂಭ. ಥ್ಯಾಂಕ್ ಯು, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.